8ನೇ ತಾರೀಕಿಂದ 14ನೇ ತಾರೀಕುವರೆಗೂ ಮಾತಾಡ್ತಾಯಿದ್ದೀವಿ. ವಾರ ಪರಿಹಾರ ಆರ್ಯ ಟಾಕು. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೀವು ಆರ್ಯ ಟಾಕನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಜನ ಫ್ರೆಂಡ್ ಆಗಿ, ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ ಆಗಿರಿ. ನಾನು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ. ಇಲ್ಲಿ ಈ 8ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಕುಜಗ್ರಹ ಒಬ್ಬರೇ ಚೇಂಜ್ ಆಗೋದು. ಯಾಕಂದರೆ 5ನೇ ತಾರೀಕು ಗುರುಗ್ರಹ ಚೇಂಜ್ ಆಗಿದ್ದಾರೆ. ಇನ್ನು ಎಲ್ಲ ಗ್ರಹಗಳು ಕೂಡ ಅಲ್ಲಲ್ಲೇ ಇರುತ್ತೆ. ಹಾಗಾಗಿಯೇ ಯಾವೆಲ್ಲ ರಾಶಿಗೆ ತುಂಬ ನೆಗೆಟಿವ್ ಅಂದರೆ ಖಂಡಿತ ಎಲ್ಲ ಕೂಡ ತುಂಬ ಲಾಭ ಇದ್ದು ಕೂಡ ನಷ್ಟವನ್ನು ಅನುಭವಿಸ್ತೀರಾ. ಈ ಒಂದು 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ತುಂಬ ನಷ್ಟಗಳು ಅನುಭವಿಸೋಂಥ ರಾಶಿಗಳು ಒಂದು ಭಾಳ ದೊಡ್ಡ ಹೊಡೆತ ಹೊಡೆಯೋದು ಮಕರ ರಾಶಿ. ಮಕರ ರಾಶಿಗೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಬರೋದು ತುಂಬ ವೆರಿ ಡೇಂಜರ್ ಆಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಡೈವರ್ಸು, ಲವ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಲವ್ ಫೇಲ್ಯೂರ್, ಮ್ಯಾರೇಜ್ ಲೈಫ್ ಕಿರಿಕು ಇಂಥವ್ರಿಗಿದ್ದ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು, ಕುಜನ ದೃಷ್ಟಿ ಮತ್ತು ಒಂದು ಧನುಸು ರಾಶಿಯವ್ರಿಗೆ ಏನೆಲ್ಲ ಆಗುತ್ತೆ ಅಂದರೆ ಆಪ್ರೇಷನ್ಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಂಭರಾಶಿ ತುಂಬ ರಾಜಯೋಗನ ಕೊಡ್ತಾ ಹೋಗ್ತಾನೆ. ಕುಂಭರಾಶಿಯಲ್ಲಿ ರಾಹು ಕರೆದು ಮೀನರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾನೆ. ಅದು ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ. ಈ ಗ್ರಹಗಳು ಕೇತು ಗ್ರಹ ಸಿಂಹ ರಾಶಿಯಲ್ಲಿದ್ದಾನೆ, ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಗುರು ಮಿಥುನದಲ್ಲಿದ್ದಾನೆ, ಏನೆಲ್ಲ ಲಾಭವನ್ನು ಕೊಡ್ತಾನೆ. ಎಂದಿನಂತೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹ ವಾಸ ಮಾಡ್ತಾಯಿದ್ದಾರೆ. ಭಾಳ ಮಿರಾಕಲ್. 8ರಿಂದ 14ನೇ ತಾರೀಕುವರೆಗೂ ವಾರ ಪರಿಹಾರ ಆರ್ಯ ಟಾಕಲ್ಲಿ ಒಂದು ಒಪಿನಿಯನ್ ಸಬ್ಜೆಕ್ಟನ್ನು ನೋಡ್ತಾ ಹೋಗೋದಾರೆ ಸಾಕಷ್ಟು ವೃಷಭ ರಾಶಿಗೆ ಟೆನ್ಷನ್ ಕೊಡ್ತಾ ಹೋಗುತ್ತೆ. ಆದರೆ ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಲಾಭವನ್ನು ಕೊಡ್ತಾ ಹೋಗ್ತಾನೆ. ಆದರೆ ಕಟಕ ರಾಶಿಗೆ ಮಾತ್ರ ತುಂಬ ಆಪತ್ತಿನಲ್ಲಿ ಸಿಗಾಕಿರ್ತೀರ ಅಂತ ಹೇಳುತ್ತೆ. ಈ ವಾರದಲ್ಲಿ ಕಟಕ ರಾಶಿಗೆ ತುಂಬ ಆಪತ್ತುಗಳು ತುಂಬ ಕಂಡು ಬರ್ತಾಯಿದೆ. ತುಂಬ ಜಾಗೃತಗಿರಿ. ಅದೇ ರೀತಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಲಾಭವನ್ನು ಕಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಒಂದು ತುಲಾರಾಶಿಯವರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಕುಜನೂ ಕೂಡ ಸುಖಸ್ಥಾನದಲ್ಲಿ ಕುಜನ ಮನೆಯಲ್ಲಿರೋದ್ರಿಂದ ತುಂಬ ಲಾಭವನ್ನು, ಕುಜ ಸ್ವಂತ ಮನೆ ಅಧಿಪತಿಯಾಗಿ ಗುರು ಮನೆಗೆ ಹೋಗಿ ಭಾಗ್ಯದಲ್ಲಿ ಕೂತು ಭಾಗ್ಯದಿಂದ ರಾಶಿ ನೋಡೋದ್ರಿಂದ ನಿಮಗೆ ತುಲಾರಾಶಿ ತುಂಬ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಕುಜಗ್ರಹ ನೋಡೋದ್ರಿಂದ ಲಾಭವನ್ನು ಕೊಡ್ತಾನೆ. ಆದರೆ ಬೇರೆ ಗ್ರಹಗಳಿಗೆ ಒಂದು ಸ್ವಲ್ಪ ಗುರು ದೃಷ್ಟಿ ಕಮ್ಮಿ ಆಗೋದ್ರಿಂದ ವೃಶ್ಚಿಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬದಲಾವಣೆಯನ್ನು ನೋಡ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಕುಜ ಒಬ್ಬ ಚೇಂಜ್ ಆಗೋದ್ರಿಂದ ನೀವು ವೃಷಭ ರಾಶಿಗೆ ದೊಡ್ಡ ಆಘಾತವನ್ನು ಕಾಡುತ್ತೆ. ಈ ಒಂದು ಟೈಮಲ್ಲಿ ತುಂಬ ಈ ಒಂದು ತಿಂಗಳು ಹೋಗ್ತಾ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತವೆ. ತುಂಬ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಗ್ರಹಗಳನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು, ಹೆಂಗೆ ಫಾಲೋ ಮಾಡಬೇಕು, ಯಾವ ರೀತಿಲಿ ಬದುಕಬೇಕು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ತುಂಬ ದೊಡ್ಡ ಬೆನಿಫಿಟನ್ನು ಕಾಣುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಯಾಕಂದರೆ ಆ ಗ್ರಹಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಕುಂಭರಾಶಿಗೆ ಹೇಗಪ್ಪ ಅಂದರೆ ಈ ವಾರ ತುಂಬ ದೊಡ್ಡ ಬೆನಿಫಿಟ್ಟು. 8ರಿಂದ 14ರವರೆಗೂ ತುಂಬ ಬೆನಿಫಿಟ್ಟು. ರಾಶಿ ಗುರು ನೋಡ್ತಾನೆ. ಏನೋ ನಿಮಗೆ ಪೂರ್ವ ಜನ್ಮದ ಪುಣ್ಯ ಅನಿಸುತ್ತೆ. ರಾಹು ಮತ್ತು ಗುರು ಇಬ್ಬರು ಒಟ್ಟಿಗೆ ಇರೋದ್ರಿಂದ ನಿಮಗೆ ಇವಾಗ ಒಂದು ಪಾಪಗ್ರಹ, ಒಂದು ಗುರುಗ್ರಹ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತದೆ. ಹಾಗಾಗಿ ದೇವರು ನಿಮ್ಮನ್ನು ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ. ಆ ಒಂದು ಯೋಗವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಮಾಡ್ಕೋಬೋದು. ಅಂಥ ಯೋಗವನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ದೊಡ್ಡ ಯೋಗ, ದೊಡ್ಡ ರೀತಿ, ದೊಡ್ಡ ಫಲವನ್ನು ಕೊಡ್ತಾನೆ. ನೀವು ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. ತುಂಬ ದೊಡ್ಡ ಬೆನಿಫಿಟನ್ನು ಕೊಡ್ತಾನೆ. ಯಾಕಂದರೆ ಕುಜಗ್ರಹ ನಿಮಗೆ ಸುಖ ಸ್ಥಾನಾಧಿಪತಿ, ದಶಮಾಧಿಪತಿ 11th ಲಾರ್ಡಲ್ಲಿದ್ದು, 11th ಲಾರ್ಡ್ ಅಧಿಪತಿ ಪಂಚಮದಲ್ಲಿದ್ದು, ಸಪ್ತಮಾಧಿಪತಿ ದಶಮದಲ್ಲಿರೋದು ಸೂರ್ಯ, ಪಂಚಮಾಧಿಪತಿ, ಅದೇ ಥರ ಪಂಚಮಾಧಿಪತಿ ಅಷ್ಟಮಾಧಿಪತಿ ಒಂದು 10th ಲಾರ್ಡಲ್ಲಿರೋದು, ಶುಕ್ರ ಗ್ರಹ ಸುಖ ಸ್ಥಾನಾಧಿಪತಿ 4th ಮತ್ತು 9th 10th ಲಾರ್ಡ್ ಇರೋದು. ಜಾಬು, ಕೆಲಸ, ಹೊಸದ ಮೇಲೆ ಹೊಸ ಸಿಗುತ್ತೆ. 8ನೇ ತಾರೀಕಿಂದ ನಿಮ್ಮ ಲೈಫಲ್ಲಿ ನೀವು ಜೀವನವನ್ನು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಯೋಗ, ಅಂಥ ಒಂದು ತೃಪ್ತಿ, ಅಂಥ ಒಂದು ಸಕ್ಸಸ್ಸು ನಿಮ್ಮನ್ನ ಸದಾ ಕಾಡ್ತಾರೆ. ಅದರಲ್ಲೂ ಕೂಡ ನೀವು ದೇವರ ಮಕ್ಕಳಾಗಿದ್ದರೆ, ದೇವರ ಆಲೋಚನೆ ಮಾಡ್ತಿದ್ರೆ, ಭಗವಂತನ ಆರಾಧಿಸ್ತಾಯಿದ್ರೆ, ನಿಮ್ಮ ಮನಸ್ಥಿತಿ ಕರೆಕ್ಟಾಗಿದ್ದರೆ, ನಿಮ್ಮ ಆರೋಗ್ಯವನ್ನು ನೋಡ್ಕೊತಾ ಇದ್ದರೆ, ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ದೇವರು ಚೆನ್ನಾಗಿಟ್ಟಿರ್ತಾನೆ. ಭಾಳ ಕೀರ್ತಿ, ನೇಮ್ಸ್ ಎಲ್ಲವೂ ಬರುತ್ತೆ. ಭಯ ಪಡಬೇಡಿ. ಕುಂಭರಾಶಿಗೆ ಇಸ್ ಬ್ಯಾಕ್ ಅಂತ ಹೇಳುತ್ತೆ. ತುಂಬ ಇಂಪ್ರೂವ್ಮೆಂಟ್ ಇದೆ. ತುಂಬ ದೊಡ್ಡ ಇಂಪ್ರೂವ್ಮೆಂಟ್ ಕುಂಭರಾಶಿ ಬೇರೆ ಲೆವೆಲ್ ಯೋಗವನ್ನು ಅನುಭವಿಸ್ತೀರ. ಬೇರೆ ಲೆವೆಲ್ ಬೇಗ ರೀತಿಯಲ್ಲಿ ನಿಮಗೆ ಯೋಗವನ್ನು ಕೊಡ್ತಾನೆ.
ಯಾಕಂದರೆ ಇಂಥ ಯೋಗ ಮತ್ತೆ ಸಿಗಲ್ಲ. ಅದ್ಭುತವಾದ ದಿನ ಅಂತ ಹೇಳುತ್ತದೆ. ನಾನು ನೋಡಿರೋ ಪ್ರಕಾರ ಭಾಳ ದೊಡ್ಡ ವೈಬ್ರೇಷನ್, ದೊಡ್ಡ ಸಕ್ಸಸ್ಸು ಇವೆರಡೂ ಕೂಡ ಈ ರಾಶಿಲಿ ಫಲವನ್ನು ಕೊಡ್ತಾನೆ. ನೀವು ನಿಮ್ಮ ಯೋಗ ನಿಮ್ಮ ಕೈಲಿ 100%, ನಿಮ್ಮ ಯೋಗ ನಿಮ್ಮ ಕೈಲಿದೆ. ಈ ಯೋಗವನ್ನು ಪಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆಗಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತವೆ. ಗ್ರಹಗಳು ಯಾರಪ್ಪನ ಮನೆ ಸುತ್ತಲ್ಲ, 12 ರಾಶಿ 27 ನಕ್ಷತ್ರ ತುಂಬ ರಾಜಯೋಗದ ಫಲವನ್ನು ಕೊಡ್ತವೆ. ಹಾಗಾಗಿ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತದೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು ತುಂಬ ಬ್ಯೂಟಿಫುಲ್ ನಂಬರ್ಸು. ಯೂಸ್ ಮಾಡೋಂಥವ್ರಿಗೆ 3, 5, 6 ಲಕ್ಕಿ ನಂಬರ್ ಆಗುತ್ತೆ. ಯಾರೆಲ್ಲ ನಿಮ್ಮ ರಾಜ್ಯ ಹುಟ್ಟಿರೋ ಅದನ್ನು ಫಾಲೋ ಮಾಡಿ. 3 ಆಗಲ್ಲ ಅಂದರೆ 5 ಯೂಸ್ ಮಾಡಿ, 5 ಆಗಿಲ್ಲ ಅಂದರೆ 6 ಯೂಸ್ ಮಾಡಿ, 6 ಆಗಲ್ಲ. 3 ಆಗಲ್ಲ, 3 ಆದರೆ 6 ಆಗಲ್ಲ. ಭಾಳ ಲಕ್ಕನ್ನು ಕೊಡುತ್ತೆ. ಲಕ್ಕಿ ನಂಬರ್ಸ್ ಸೂರ್ಯನ ಕೂಡ ನಂಬರು ತುಂಬ ಚೆನ್ನಾಗಿರ್ತದೆ. ನಿಮಗೆ ಅದೃಷ್ಟದ ಬಣ್ಣ ಬಂದು ಬ್ಲೂ, ರೆಡ್, ವೈಟ್ ತುಂಬ ಬ್ಯೂಟಿಫುಲ್, ತುಂಬ ಅದ್ಭುತ. ಕುಂಭರಾಶರಿಗೆ ಮನೆ, ಮಠ, ಆಸ್ತಿ ಏನಾದ್ರು ತಗೋತೀರ, ನಿಮ್ಮ ಮನಸ್ಸನ್ನು ನೀವು ಗೆಲ್ತೀರ. ನಿಮ್ಮ ಮನಸ್ಸು ಗೊಂದಲ ಆಗಿತ್ತು ಇಷ್ಟು ದಿವಸ, ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ನೀವು ಮನೆ ಯಜಮಾನ ಆಗ್ತೀರ. ನಿಮ್ಮ ಯಜಮಾನತನ ನಿಮ್ಮನ್ನು ಗೆಲ್ಲುತ್ತೆ, ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ತುಂಬ ನೋಡ್ತೀರಾ. ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿ. ಈ ವಾರದಲ್ಲಿ 8ನೇ ತಾರೀಕಿಂದ 14ನೇ ತಾರೀಕು 8 ಅಂದರೆ ಶನಿ, 14 ಅಂದರೆ ಬುಧ. ಈ ಬುಧನ ಮತ್ತು ಶನಿ ಕಾಂಬಿನೇಷನ್ನಲ್ಲಿ ಈ ಒಂದು ವಾರದಲ್ಲಿ ನಡೆಯುವಂಥ ಗ್ರಹಗಳು ಒಂದು ಮೋಜು ಮಸ್ತುಗಳು ಯೋಗಗಳು ಹೇಗಿದೆ ಅಂದರೆ, ಕುಜಗ್ರಹ ಚೇಂಜ್ ಆಗಿದ್ದಾನೆ. ಗುರುಗ್ರಹ ಮುಂಚೆಲ್ಲ 5ನೇ ತಾರೀಕು ಚೇಂಜ್ ಆಗಿದ್ದಾನೆ. ಕುಜ ಮತ್ತು ಗುರುಗ್ರಹ ನೋಡೋದ್ರಿಂದ ಏನೆಲ್ಲ ಲಾಭ ಕೊಡುತ್ತೆ, ಯಾವೆಲ್ಲ ರಾಶಿಗೆ ಅದು ಒಂದು ದೊಡ್ಡ ಪಾಯಿಂಟ್ಸು. ಅದೇ ರೀತಿಯಲ್ಲಿ ಭಾಳ ಮಿರಾಕಲ್ ರಾಹು ಗ್ರಹ ಕುಂಭದಲ್ಲೇ ಇದ್ದಾನೆ, ಮೀನದಲ್ಲಿ ಶನಿ ಗ್ರಹ ಇದ್ದಾನೆ, ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ, ವೃಶ್ಚಿಕದಲ್ಲಿ ಬುಧ, ಶುಕ್ರ, ಸೂರ್ಯ ಗ್ರಹ ಇದ್ದಾನೆ. ಇವರೆಲ್ಲ ಯಾವ ರಾಶಿಗೆ ಒಳ್ಳೇದು ಮಾಡ್ತಾನೆ, ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ ಇಂಪಾರ್ಟೆಂಟು. ಈ ವಾರ ಎದುರಬೇಕಾದಂಥ ರಾಶಿ ಒಂದು ವೃಷಭ ರಾಶಿ ಮತ್ತು ಮಕರ ರಾಶಿಯವರು ಎದುರಬೇಕಾಗುತ್ತೆ. ಮೇಷರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇದ್ದರೂ ಕೂಡ ಫಲಗಳ ಮೇಲೆ ಫಲ ಕೊಡ್ತಾನೆ. ಕಟಕ ರಾಶಿಯವರು ನೀವು ತುಂಬ ಭಯಭೀತರಾಗಬೇಕು ಅಂತ ಹೇಳುತ್ತದೆ. ಅದೇ ರೀತಿಯಲ್ಲಿ ಮೀನ ರಾಶಿಗೆ ನೀವು ಕರೆಕ್ಟಾಗಿದ್ದರೆ ತುಂಬ ಬಂಪರ್ ಬೆಳೆ ಬರುತ್ತೆ, ಬಂಪರ್ ಯೋಗ ಬರುತ್ತದೆ. ಯಾಕಂದರೆ ತುಂಬ ದೊಡ್ಡ ಯೋಗವನ್ನು ಕೊಡೋ ಗ್ರಹಗಳೇ ಅವಾಗಿರ್ತವೆ. ನಿಮ್ಮ ಮನೆಯಲ್ಲಿ ಯೋಗ ಬರಬೇಕಂದ್ರೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ಒಂದು ನೆಗೆಟಿವ್ ದೋಷನ ನಿವೃತ್ತಿ ಮಾಡಬೇಕಾದ್ರೆ 1 ಗ್ಲಾಸಿಂದ 1 ಗ್ಲಾಸ್ ಹಿಂಗೆ ಅಳವಡಿಸಿ ತುಂಬ ದೊಡ್ಡ ಪಾಸಿಟಿವ್ ರಿಸಲ್ಟ್ ಬರ್ತದೆ. ಈ ಥರ ಕನ್ನಡಿ ಇಟ್ಟಿದಾಗ ನಿಮ್ಮ ಮನೆಯನ್ನು ಅದೇ ನೋಡಿದರೆ ನೆಗೆಟಿವ್ ದೋಷ ಹೋಗುತ್ತೆ. ಇದು ಪಾಸಿಟಿವ್, ಭಾಳ ದೊಡ್ಡ ಸಕ್ಸಸ್, ದೊಡ್ಡ ನೇಮ್, ದೊಡ್ಡ ಕೀರ್ತಿ, ದೊಡ್ಡ ವೈಬ್ರೇಷನ್ ಬರ್ತದೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತದೆ. ಇದು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಫಲವನ್ನು ಕೊಡ್ತಾನೆ, ಅಂಥ ಯೋಗವನ್ನು ಕೊಡ್ತಾನೆ ಗ್ರಹಗಳಲ್ಲಿ ನಿಮ್ಮ ಲೈಫಲ್ಲಿ. ಈ ವಾರ ದಯವಿಟ್ಟು ಹೇಳ್ತಾಯಿದ್ದೀನಿ, ದಯವಿಟ್ಟು ಇನ್ನು ಮುಂದೆ ಬ್ಲಾಕನ್ನು ಅವಾಯ್ಡ್ ಮಾಡಿ. ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರೇ ಬ್ಲಾಕು, ಮುಂದಿನ ವರ್ಷ ವೆರಿ ಡೇಂಜರ್ ನಂಬರೇ ಬ್ಲೂ, ಲೈಟ್ ಆರೆಂಜ್. ಈ 3 ಬಣ್ಣ ಭಯಂಕರ ಡೇಂಜರು. ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಜಾಸ್ತಿ ಆಗುತ್ತದೆ. ನೀವು ಸಖತ್ ಯೂಸ್ ಮಾಡ್ಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಯೂಸ್ ಮಾಡಿ. ಯಾವೆಲ್ಲ ರಾಶಿ ಆಗಿದ್ರು ಯೋಗದ ಮೇಲೆ ಯೋಗ ತಂದು ಕೊಡುತ್ತದೆ. ಗ್ರಹಗಳನ್ನ ಇಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ನಿಮ್ಮ ಲೈಫನ್ನು ಭಗವಂತ ಕಾಪಾಡ್ತಾನೆ, ನಿಮ್ಮ ಗ್ರಹಗಳನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ಗ್ರಹಗಳು ಕಾಪಾಡ್ತವೆ. ದೋಷ ಯಾರಿಗೂ ಬರಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.